ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನ್ನ ತಿರುಚಿದ ಆರೋಪದಲ್ಲಿ ಕಾಂಗ್ರೆಸ್ ವಿರುದ್ಧ ಮತ್ತು ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯನ್ನ ಬಂಧಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದ ಮಲ್ಲಿಕಟ್ಟೆ ಸರ್ಕಲ್ ಬಳಿ ಶುಕ್ರವಾರ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಇದೇ ವೇಳೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಶಾಸಕ ವೇದವ್ಯಾಸ್ ಕವಿತ ದಕ್ಷಿಣ ಕನ್ನಡ ಬಿಜೆಪಿ ಯುವ ಮೋರ್ಚಾದ 100 ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ಸಂದರ್ಭ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆಗೊಳಿಸಿದ್ದಾರೆ. ಶಾಸಕರ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಏನು ಖಾದರ್ ಸಾಹೇಬ್ರಿಗೆ ಕಣ್ಣು ಕಾಣಲ್ವಾ? ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕಣ್ಣು ಕಾಣಲ್ವಾ? ನಾನು ಕೇಳ್ತೇನೆ, ಒಂದು ಪೊಲೀಸ್ ಇಲಾಖೆ ಅವರನ್ನ ಕರ್ಕೊಂಡೋಗಿ ರಾತ್ರಿ ಇಡೀ ಅವರನ್ನ ತಿರುಗಾಡಿಸಿ ಇಡೀ ಬೆಳಗಾವಿ ನಗರಕ್ಕೆ, ಗ್ರಾಮಾಂತರ ಭಾಗಕ್ಕೆ ತಿರುಗಾಡಿಸಿ ಅವರಿಗೆ ಕಣ್ಣೀರು ತರಿಸ್ತೀರಾ? ಒಂದು ನೆನಪಿಡಿ, ಪೊಲೀಸ್ ಇಲಾಖೆಯವರು ಕೂಡ ಒಂದು ನೆನಪಿಡಿ, ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರಲ್ಲ. ನೆನಪಿಡಿ, ಚಕ್ರ ತಿರುಗಿದ ಹಾಗೆ ನಾವು ಕೂಡ ಬರಲಿಕ್ಕಿದೆ. ನೀವು ಕಾಂಗ್ರೆಸ್ನ ಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಕೂಡ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ, ಇಲ್ಲ ಆ ಪೊಲೀಸ್ ಇಲಾಖೆಯವರು ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡಬೇಕು, ಆ ಮಂತ್ರಿಗಳು ಆದೇಶ ಕೊಡ್ತಾರೆ ಅಂತ ಹೇಳಿದ ಸಂದರ್ಭದಲ್ಲಿ ನೀವು ಖುಷಿ ಬಂದ ಹಾಗೆ ಸಂವಿಧಾನ ವಿರೋಧಿ ಕೆಲಸವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತೀರಾ? ಮಾಜಿ ಸಚಿವರವರು ರಾತ್ರಿ ಇಡೀ ಅವರನ್ನು ಸುತ್ತಾಡಿಸಲು ಮಾತ್ರ ಅಲ್ಲದೆ 100 ಬೆಂಬಲಿಗರು, ಎಲ್ಲಿ ಉಂಟು ನಿಮ್ಮ ಇಂಟೆಲಿಜೆನ್ಸ್? 100 ಬೆಂಬಲಿಗರು ಸುವರ್ಣಸೌಧದೊಳಗೆ ನುಗ್ತಾರೆ. ಹೇಗೆ ನುಗ್ಗಿದ್ರು? ಅವರಿಗೆ ಅನುಮತಿ ಕೊಟ್ಟವರು ಯಾರು? ಪಾಕಿಸ್ತಾನ್ ಜಿಂದಾಬಾದ್ ಹೇಳುವವರಿಗೂ ಅನುಮತಿ ಕೊಟ್ಟವರು ನೀವೇ, ಶಾಸಕನ ಮೇಲೆ ಹಲ್ಲೆ ಮಾಡುವವರಿಗೂ ಅನುಮತಿ ಕೊಟ್ಟವರು ನೀವೇ. ಇಂಥ ಕಳ್ಳ ಸರ್ಕಾರ, ಇಂಥ ಪಟಿಂಗ ಸರ್ಕಾರ ಸ್ವಾತಂತ್ರ್ಯದ ನಂತರ ಭಾರತದ ನಾಗರಿಕರು ಯಾರು ಕಾಣಲಿಲ್ಲ.
ಬಿಡ